ಧಾರಾಕಾರ ಮಳೆಗೆ ಕಳಪೆ ರಸ್ತೆ ಕಾಮಗಾರಿ ಈಗ ಬಟಾಬೈಲಾಗ್ತಾ ಇದೆ. ದಿವಂಗತ ಸುರೇಶ್ ಅಂಗಡಿ ಮಾರ್ಗ ಬಿರುಕುಗೊಂಡು ಅಧ್ವಾನ ಆಗ್ಬಿಟ್ಟಿದೆ. ಮಳೆ ಹೆಚ್ಚಾಯಿತು ಅಂದ್ರೆ ಮಾಡಿರುವಂತ ಕಳಪೆ ಕಾಮಗಾರಿಗಳು ಯಾವ್ಯಾವಿದ್ದಾವೆ ಅವೆಲ್ಲ ಕೂಡ ಬಟಾಬೈಲಾಗ್ಬಿಡುತ್ತೆ. ಈಗಾಗಲೇ ಬಾಯಿ ತೆರೆದು ನಿಂತಹ ಬೆಳಗಾವಿ ಸಾವಗಾಂವ್ ಮಧ್ಯದ ಸ್ಮಾರ್ಟ್ ರಸ್ತೆ ಅನ್ನುವಂತಹ ಹೆಸರಿನಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಅದು ಈಗ ಮಳೆ ಬಂದಿದ್ದಕ್ಕೆ ಬಟಾಬೈಲಾಗಿದೆ. ಕೇಂದ್ರ ಸರ್ಕಾರದ ರಸ್ತೆ ನಿಧಿ ಯೋಜನೆಯಡಿ ಈ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ರಸ್ತೆ ಕಳಪೆ ಕಾಮಗಾರಿಯಿಂದ ಕೂಡಿರೋದ್ರಿಂದ ಬಂದಂತಹ ಮಳೆಗೆ ರಸ್ತೆ ಎಲ್ಲ ಅಧ್ವಾನ ಆಗ್ಬಿಟ್ಟಿದೆ. ಮಳೆಗೆ ರಸ್ತೆ ಹಾಳಾಗಬಾರ್ದು ಅಂತ ಡಾಂಬರ್ ಬದಲಾಗಿ ಕಾಂಕ್ರೀಟ್ ಹಾಕಿದ್ದಾರೆ. ಆದರೆ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿರೋದ್ರಿಂದ ರಸ್ತೆ ಈಗ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಅದೇ ದೃಶ್ಯವನ್ನ ಈಗ ನೀವು TV5 ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಸಿಸಿ ರಸ್ತೆ ಪೂರ್ತಿಯಾಗಿ ಬಿರುಕು ಡಾಂಬರೀಕರಣದ ಬದಲಾಗಿ ಕಾಂಕ್ರೀಟನ್ನು ಮಾಡಲಾಗಿತ್ತಂತೆ, ಸಿಮೆಂಟ್ ಹಾಕಿ. ಆದರೆ ಆ ರಸ್ತೆ ಈಗ ಬಿರುಕು ಪ್ರತಿದಿನ ಕೂಡ ಒಂದಿಲ್ಲ ಒಂದು ಅಪಘಾತಕ್ಕೆ ಎಡೆ ಮಾಡಿಕೊಡ್ತಾ ಇದೆಯಂತೆ ಈ ರಸ್ತೆ. ಹೀಗಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಂದಾನಗರಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಕುಂದಾನಗರಿ ಬೆಳಗಾವಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನ ಹರಿದು ಬರ್ತಾ ಇದೆ. ಆ ಒಂದು ಅನುದಾನದಲ್ಲಿ ಸ್ಮಾರ್ಟ್ ರಸ್ತೆಗಳು ಮಾಡಲಾಗ್ತಾ ಇದೆ. ಆದರೆ ಸ್ಮಾರ್ಟ್ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಈ ಒಂದು ಮಳೆಗಾಲದಲ್ಲಿ ಅದರ ಒಂದು ವಸ್ತುಸ್ಥಿತಿ ನನಗೆ ತೋರಿಸ್ತಾ ಇದ್ದೀನಿ. ಇದು ಬೆಳಗಾವಿ ತಾಲೂಕಿನಲ್ಲಿರ್ತಕ್ಕಂಥ ಸಾವಗಾಂವ್ ಟು ಇನ್ನು ಸುರೇಶ್ ಅಂಗಡಿ ಕಾಲೇಜ್ ಏನಿದೆ, ಅಂದರೆ ಈ ಒಂದು ಮಾರ್ಗ ಏನಿದೆ ಸಂಪೂರ್ಣವಾಗಿ ಸಿಸಿ ರಸ್ತೆಯನ್ನು ಮಾಡಿರ್ತಕ್ಕಂಥದ್ದು, ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ದಾರೆ. ಈ ಕಾಂಕ್ರೀಟ್ ರಸ್ತೆ ನೋಡಿ ತಾನು ನಿಮ್ಗೆ ತೋರಿಸಿದ್ರೆ ಯಾವ ರೀತಿ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಅಂದರೆ ಈ ಒಂದು ರಸ್ತೆ ನಿರ್ಮಾಣ ಮಾಡಿದ ಕೆಲವೇ 1 ರಿಂದ 2 ವರ್ಷದೊಳಗಡೆ ಈ ರೀತಿ ರಸ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಇಲ್ಲಿ ರಾತ್ರಿ ಆಗಿರ್ಬೋದು ಅಥವಾ ಹಗಲಿನ ಹೊತ್ತಿನಲ್ಲಾಗಿರ್ಬೋದು ಅನೇಕ ರಸ್ತೆ ಅಪಘಾತಗಳಿಗೆ ಇದು ಕಾರಣ ಆಗ್ತಾ ಇದ್ದಾವೆ. ಜೊತೆಗೆ ಅನೇಕ ಬೈಕ್ ಸವಾರರು ಇಲ್ಲಿ ಸ್ಕಿಡ್ ಆಗಿ ಬಿದ್ದು ಗಾಯಗೊಳ್ತಿರ್ತಕ್ಕಂಥ ಘಟನೆ ಕೂಡ ಆಗ್ತಾ ಇದ್ದಾವೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾಯಿದೆ. ಅಂದರೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ, ಅಂದಾಜು ಒಂದು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಲಾಗಿದೆ ಅನ್ನೋಂಥ ಒಂದು ಮಾತುಗಳು ಈಗ ಸ್ಥಳೀಯರು ಹೇಳುವಂಥದ್ದು. ಅಂದರೆ ಪ್ರಮುಖವಾಗಿ ಏನಂದರೆ ಈ ಒಂದು ಕಾಂಕ್ರೀಟ್ ರಸ್ತೆ ಎಷ್ಟು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಎಷ್ಟು ಕಳಪೆ ಗುಣಮಟ್ಟದ ಒಂದು ರಸ್ತೆ ಮಾಡಿದ್ದಾರೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳಿಂದಲೇ ಗೊತ್ತಾಗುತ್ತೆ. ಅಂದರೆ ಕಾಂಕ್ರೀಟ್ ರಸ್ತೆ ಮಾಡುವ ಉದ್ದೇಶ ಏನಂದರೆ ಮಳೆಗಾಲದ ಸಂದರ್ಭದಲ್ಲಿ ರಸ್ತೆಗಳು ಹಾಳಾಗಬಾರ್ದು ಅನ್ನೋಂಥ ಆ ಒಂದು ಕಾರಣಕ್ಕಾಗಿ ಒಂದು ರಸ್ತೆಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ಈಗ ನಮಗೆ ನೀವು ತೋರಿಸಿ ಯಾವುದೇ ರೀತಿಯ ಒಂದು ವಾಹನಗಳು ಬಂದರೂ ಕೂಡ ಈ ರೀತಿಯ ಶಾಲಾ ಮಕ್ಕಳ ವಾಹನ ಆಗಿರ್ಬೋದು ಎಲ್ಲವೂ ಕೂಡ ಈ ಒಂದು ರಸ್ತೆಯಲ್ಲಿ ಹಾದು ಹೋಗ್ಬೇಕಂದ್ರೆ ಸಾಕಷ್ಟು ಒಂದು ಭಯ ಬೀಳುವಂಥ ಪರಿಸ್ಥಿತಿ ಇರ್ತಕ್ಕಂಥ. ಯಾಕಂದರೆ ಮಳೆಗಾಲದ ಸಂದರ್ಭದಲ್ಲಿ ಈ ಒಂದು ಯಾವ ರೀತಿ ರಸ್ತೆ ಒಂದು ಕುಸಿದಿರ್ತಕ್ಕಂಥದ್ದು, ಸರಿಯಾಗಿ ಒಂದು ವೈಜ್ಞಾನಿಕವಾಗಿ ರಸ್ತೆ ಮಾಡದೇ ಇರದ ಕಾರಣಕ್ಕಾಗಿ ಈ ರೀತಿಯ ಒಂದು ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ನಾನು ನಿಮ್ಗೆ ತೋರಿಸಿದ ಕಾಂಕ್ರೀಟ್ ರಸ್ತೆ ಮಾಡೋ ಉದ್ದೇಶ ಏನಂದರೆ ಡಾಂಬರ್ ರಸ್ತೆಗಳನ್ನು ಮಾಡಿದರೆ ಮಳೆಗಾಲದ ಸಂದರ್ಭದಲ್ಲಿ ತಗ್ಗುಗಳು ಬೀಳುತ್ತೆ, ಹಾಳಾಗುತ್ತೆ. ಅದೇ ಕಾಂಕ್ರೀಟ್ ರಸ್ತೆ ಮಾಡಿದರೆ ಹಾಳಾಗೋದಿಲ್ಲ ಅನ್ನೋದು ಕಾರಣಕ್ಕಾಗಿ ಈ ರೀತಿ ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ರಿಂದ ಇಲ್ಲಿ ವಾಹನ ಸವಾರ ಪರದಾಡುವಂಥ ಸ್ಥಿತಿಯಾಗಿರ್ತಕ್ಕಂಥದ್ದು. ಮತ್ತು ರಾತ್ರಿ ಹೊತ್ತಿನಲ್ಲಿ ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯ ಲೈಟ್ಗಳಿಲ್ಲದ ಕಾರಣಕ್ಕಾಗಿ ಅನೇಕ ಒಂದು ದಿನವೂ ಅಪಘಾತಗಳಾಗುವಂಥ ಸನ್ನಿವೇಶಗಳು ಕೂಡ ಇಲ್ಲಿ ಏನು ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅಂದರೆ ಇದು ಏನಂದರೆ ಬೆಳಗಾವಿಯಲ್ಲಿ ಏನು ಸ್ಮಾರ್ಟ್ ಸಿಟಿಯಾಗಿ ರೂಪುಗೊಳ್ಳುತ್ತಾ ಇದೆ, ಸ್ಮಾರ್ಟ್ ರಸ್ತೆಗಳ ನಿರ್ಮಾಣ ಮಾಡಲಾಗ್ತಾಯಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಏನು ಕಾಂಕ್ರೀಟ್ ರಸ್ತೆಗಳು ನಿರ್ಮಾಣ ಮಾಡಲಾಗ್ತಾಯಿದೆ. ಆದರೆ ಈ ಕಾಂಕ್ರೀಟ್ ರಸ್ತೆಗಳು ಎಷ್ಟು ಕಳಪೆ ಗುಣಮಟ್ಟದಿದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಏನು ಪ್ರಮುಖವಾಗಿ ಈ ರೀತಿ ಕಳಪೆ ಕಾಮಗಾರಿಗಳೇನು ಮಾಡಿದಾರೋ, ರಸ್ತೆ ನಿರ್ಮಾಣ ಮಾಡಿದಾರೋ ಅಂಥವ್ರ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು. ಗುತ್ತಿಗೆದಾರರ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಸರ್ಪ್ರಾಜ್ ಜೊತೆ ಶ್ರೀಧರ್ ಕೊಟ್ಟಾರಿಸಿ TV5 ಬೆಳಗಾವಿ.